ಯಾರ್ಯಾರು ಸಾಧಕರಿದ್ದಾರೋ, ಶಕ್ತಿ ಉಪಾಸನೆ ಮಾಡ್ತಾ ಇದ್ದಾರೋ, ದೈವತ್ವ, ಈ ದೈವತ್ವನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಮನುಷ್ಯ ಮೊದಲು ಅದನ್ನು ತನ್ನ ಗುಣದ ಒಳಗಡೆ ಪ್ರಾಪ್ತಿ ಮಾಡ್ಕೊಳ್ಬೇಕು. ದೈವತ್ವನ ಮನುಷ್ಯ ಮೊದಲು ಅವನ ಗುಣದಲ್ಲಿ ಧಾರಣೆ ಮಾಡ್ಕೊಳ್ಬೇಕು. ಮೊದಲು ಸದ್ಗುಣಗಳನ್ನು ತನ್ನ ಒಳಗಡೆ ವಿಕಸನ ಮಾಡ್ಕೊಳ್ಬೇಕು. ಯಾಕಂದರೆ ಪ್ರಪಂಚಕ್ಕೆ ನಾವು ನಮ್ಮನ್ನು ತೋರಿಸ್ಕೊಳ್ತಾ ಇಲ್ಲ. ನಾವು ಯಾವ ದೇವತೆನ ಆರಾಧನೆ ಮಾಡ್ತೀವೋ ಅದನ್ನು ತೋರಿಸ್ಕೊಳ್ತಾ ಇರ್ತೀವಿ. ಮೊದಲನೇ ಯೋಚನೆ ಇಲ್ಲಿಂದನೇ ಶುರು ಆಗಬೇಕು. ನೀವು ನಿಮ್ಮ ಇಷ್ಟ ದೇವರನ್ನು ರಿಪ್ರೆಸೆಂಟಿವ್ ಮಾಡ್ತಾ ಇದ್ದೀರಾ. ನಿಮ್ಮೊಳಗಿನ ಆತ್ಮಶಕ್ತಿನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಭಗವತಿ ಆಗಿರ್ಬೋದು ಅಥವಾ ಭಗವಂತ ಆಗಿರ್ಬೋದು. ಭಗವತಿ ತತ್ವ ಅಥವಾ ಭಗವಂತನ ತತ್ವ ಅದು ನಮ್ಮೊಳಗೆ ಯಾವಾಗ ಆವಿಷ್ಕಾರ ಆಗ್ತದಂದರೆ, ಸ್ವರೂಪ ಧಾರಣೆ ಮಾಡ್ತದಂದರೆ, ಮನುಷ್ಯ ಯಾವಾಗ ಆ ರೀತಿ ಆಗಬೇಕು ಅಂತ ಬಯಸ್ತಾನೋ ಆವಾಗ ಆಗ್ತದೆ. ಆ ರೀತಿ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ಆಗ್ತದೆ. ಭಗವತಿ ಥರ ಆಗೋದು ಅಥವಾ ಭಗವಂತನ ಥರ ಆಗೋದಂದರೆ ಕಿರೀಟ ಹಾಕ್ಕೊಂಡು ಆಯುಧಗಳ ಹಿಡ್ಕೊಂಡು ಸಂಹಾರ ಮಾಡೋದಲ್ಲ. ಇಲ್ಲಿ ರೂಪ, ರಂಗ, ಆಕಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ದೈವತ್ವದ ಬಗ್ಗೆ ಮಾತಾಗ್ತಾ ಇದೆ. ಅಂದರೆ ನಿಮಗೆ ದೇವರ ಥರ, ಆ ದೇವಿ ಥರ ಗ್ರಾವಿಟಿ ಇದೆ ಅಂದರೆ, ಗಾಂಭೀರ್ಯ ನಿಮ್ಮಲ್ಲಿದೆ ಅಂದರೆ ನೀವು ಆ ದೇವಿನ, ಆ ತತ್ವನ ಆವಾಗ ಮಾತ್ರ ನೀವು ನಿಮ್ಮ ಇಷ್ಟದ ಸಾಧನೆ ಮಾಡ್ಬೋದು. ಅಂದರೆ ಆ ಗುಣ ನಿಮ್ಮಲ್ಲಿ ಇರಬೇಕು. ಒಬ್ಬೊಬ್ಬರ ಇಷ್ಟ ಬೇರೆ ಬೇರೆ ಆಗಿರ್ತದೆ. ಯಾರೋ ಕಾಳಿ ದೇವಿನ ಆರಾಧಿಸ್ತಾರೆ, ಯಾರೋ ಲಲಿತಾ ದೇವಿನ, ತ್ರಿಪುರ ಸುಂದರಿನ ಆರಾಧಿಸ್ತಾರೆ, ಯಾರೋ ಶಿವನನ್ನು ಆರಾಧಿಸ್ತಾರೆ, ಯಾರೋ ಹನುಮಂತನನ್ನು ಆರಾಧಿಸ್ತಾರೆ, ಯಾರೋ ಗಣಪತಿಯನ್ನು ಆರಾಧಿಸ್ತಾರೆ, ಯಾರೋ ಭುವನೇಶ್ವರನ ಆರಾಧಿಸ್ತಾರೆ, ಯಾರೋ ಕೃಷ್ಣನನ್ನು ಆರಾಧಿಸ್ತಾರೆ, ಯಾರೋ ವಿಷ್ಣುವನ್ನು ಆರಾಧಿಸ್ತಾರೆ. ಸನಾತನ ಧರ್ಮದಲ್ಲಿ ಇದೇ ಒಂದು ವಿಶೇಷತೆ. ನಮ್ಮ ಹತ್ರ ತುಂಬ ಆಯ್ಕೆಗಳಿವೆ. ಈ ಎಲ್ಲ ಆಪ್ಷನ್ಗಳ ಮೇಲೆ ಪರಬ್ರಹ್ಮನ ಒಂದು ಆಪ್ಷನ್ ಸಹ ಇದೆ. ಯಾಕಂದರೆ ಎಲ್ಲ ಶಕ್ತಿ ಆ ಪರಬ್ರಹ್ಮನಿಂದನೇ ಬರುವಂಥದ್ದು. ನಾವು ದೈವತ್ವ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ, ಈ ಮನುಷ್ಯತ್ವದಿಂದ ದೈವತ್ವ ಪ್ರಾಪ್ತಿ ಮಾಡ್ಕೊಳ್ಬೇಕಂದ್ರೆ ಆ ಗುಣಗಳು ನಮ್ಮಲ್ಲಿ ಮೇಳೈಸ್ಕೊಂಡಿರಬೇಕು. ನಾವು ಯಾವ ಊರ್ಜೆನ ಕ್ಯಾರಿ ಮಾಡ್ತಾಯಿದ್ದೀವಿ, ನಮ್ಮ ಜೊತೆ ಕೂತ್ಕೊಂಡವರಿಗೆ, ನಮ್ಮ ಜೊತೆ ಯಾರಾದರೂ ಇದ್ದಾಗ ಅವರಿಗೆ ನಮ್ಮ ಜೊತೆ ಇದ್ದದಕ್ಕೆ ಬೇಸರ ಆಗುತ್ತೋ, ಸಂತಾಪ ಆಗುತ್ತೋ, ಅವರಿಗೆ ಲೋ ಫೀಲ್ ಆಗುತ್ತಾ, ನೆಗೆಟಿವಿಟಿ ಬಂದುಬಿಡುತ್ತಾ. ಒಂದು ವೇಳೆ ಆ ಥರ ಆಗ್ತಾಯಿದೆ ಅಂದರೆ ಅದನ್ನು ಸ್ಟಾಪ್ ಮಾಡಬೇಕಾಗ್ತದೆ. ಅದೇ ನಿಮ್ಮ ಜೊತೆ ಕೂತ್ಕೊಳ್ಳೋದ್ರಿಂದ ಯಾರಿಗೆ ಶಾಂತಿ ಸಿಗ್ತದೆ, ಜ್ಞಾನ ಸಿಗ್ತದೆ, ಶಕ್ತಿ ಸಿಗ್ತದೆ, ಅಂದರೆ ಸಂತೋಷ, ನೆಮ್ಮದಿ, ಶಾಂತಿ, ಆನಂದ ಸಿಗ್ತದಂದರೆ ತಿಳ್ಕೊಳ್ಳಿ ನಿಮ್ಮ ಹತ್ರ ದೇವರ ಎನರ್ಜಿ ಇದೆ, ದೈವತ್ವದ ಗುಣ ಇದೆ ಅಂತ. ನಿಮ್ಮ ಜೊತೆ ಮಾತಾಡಿದಾಗ ಯಾರಿಗೆ ಏನು ಅನಿಸಿರ್ಬೋದು, ನೀವೇ ವಿಚಾರ ಮಾಡಿ ನೋಡಿ ಯಾವ ಎನರ್ಜಿನಲ್ಲಿ ನೀವಿದ್ದೀರಾ ಅಂತ. ಕೆಲವರಿಗೆ ನಿಮ್ಮ ಫೋನ್ ಬಂತು ಅಂದರೆ ಮಾಡ್ದ ಇವನು ತಲೆ ತಿನ್ನಲಿಕ್ಕೆ, ತಲೆ ಬಿಸಿ ಮಾಡಲಿಕ್ಕೆ, ಎನರ್ಜಿ ಹೀರಲಿಕ್ಕೆ ಅಂದ್ಕೊಳ್ತಿರ್ಬೋದಾ? ಅಥವಾ ನಿಮ್ಮ ಫೋನ್ ಬಂದರೆ ಅವರಿಗೆ ಖುಷಿ, ಸಂತೋಷ, ಆನಂದ, ನೀವಂದರೆ ಸೊಲ್ಯೂಷನ್, ಪರಿಹಾರ ಸಿಗ್ತದೆ, ಆ ರೀತಿ ಏನಾದರೂ ಅಂದ್ಕೊಳ್ತಾರಾ? ಏನು ಅನ್ನಿಸ್ತದೆ ನಿಮಗೆ? ಯಾರು ಯಾವ ರೀತಿ ಇರ್ತಾರೋ ಅವರು ಅದೇ ರೀತಿಯ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾರೆ, ಆಕರ್ಷಣೆ ಮಾಡ್ತಾರೆ. ಶಕ್ತಿನೇ ಶಕ್ತಿಯ ಆಕರ್ಷಣೆ ಮಾಡ್ತದೆ. ಎಲ್ಲರಿಗೂ ದೈವತ್ವದ ಪ್ರಾಪ್ತಿ ಮಾಡ್ಕೋಬೇಕು, ಶಿವತ್ವದ ಪ್ರಾಪ್ತಿ ಮಾಡ್ಕೋಬೇಕು, ಬುದ್ಧತ್ವ ಪಡಿಬೇಕು, ಎಲ್ಲರಿಗೂ ಆಸೆ ಇರ್ತದೆ. ಆಧ್ಯಾತ್ಮಿಕ ಸಾಧನೆ ಅಂದರೆ ದೀಪ ಹಚ್ಕೊಂಡು ಕೂತ್ಕೊಂಡು ಬರೀ ಮಂತ್ರ ಮಾಡ್ತಾ ಇರೋದಲ್ಲ. ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ, ನಿಮ್ಮ ಚಿಂತನೆ ಯಾವ ರೀತಿ ಇದೆ, ಅದ್ರ ಮೇಲೆ ಎಲ್ಲ ನಿಮ್ಮ ಶಕ್ತಿ ನಿರ್ಭರ ಆಗಿರ್ತದೆ. ಶೂನ್ಯರಾಗಿದ್ದೀರಾ ಅಥವಾ ಶಾಂತಿಯಿಂದಿದ್ದೀರಾ ಅದು ಒಂದು ಕಡೆ. ಆದರೆ ಯಾವ ವಿಚಾರದಿಂದ ಭಗವತಿ ದೇವತೆಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ವಿಚಾರ ನಿಮ್ಮೊಳಗೆ ಪ್ರಕಟ ಆಗ್ತಾ ಇದೆಯಾ? ನೀವು ವಿಷ್ಣು ಉಪಾಸನೆ ಮಾಡ್ತಾ ಇದ್ದೀರಾ, ಆದರೆ 4 ಜನರನ್ನು, ಕಷ್ಟದಲ್ಲಿರೋರನ್ನು ನೋಡಿ ನಿಮ್ಮ ಮನಸ್ಸು ಮರ್ತಾನೆ ಇಲ್ಲ, ಅವರಿಗೇನು ಸಹಾಯನೇ ಮಾಡ್ತಾ ಇಲ್ಲ ನೀವು ಅಂದರೆ ಆ ವಿಷ್ಣು ತತ್ವ ನಿಮಗೇನು ಪ್ರಯೋಜನ ಮಾಡಲ್ಲ. ಆ ಗುಣ ನಿಮ್ಮಲ್ಲಿ ಬಂದಿಲ್ಲ ಅಂದರೆ ವಿಷ್ಣು ತತ್ವ ನಿಮ್ಮಲ್ಲಿ ಇಳಿಯಲ್ಲ. ನೀವು ಹನುಮಂತನ ಉಪಾಸನೆ ಮಾಡ್ತೀರಾ, ಆದರೆ ನಿಮಗೆ ಬುದ್ಧಿನೇ ಇಲ್ಲ, ತರ್ಕನೇ ಇಲ್ಲ, ಜ್ಞಾನನೇ ಇಲ್ಲ ಅಂದರೆ, ವಿವೇಕನೇ ಇಲ್ಲ ಅಂದರೆ ಹನುಮಂತನ ಭಕ್ತಿ ನಿಮಗೇನು ಲಾಭ ಕೊಡಲ್ಲ. ಅದೇ ನೀವು ಶಕ್ತಿಯ ಅಂದರೆ ದೇವಿಯ ಆರಾಧನೆ ಮಾಡ್ತೀರಾ, ಅದು ಯಾವುದೇ ದೇವಿ ಆಗಿರಬಹುದು, ಆದರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ಲ, ಅನುಸಂಧಾನ ಇಲ್ಲ, ನೀವು ವಿಷಾದದಲ್ಲಿರ್ತೀರ, ಸಂತಾಪದಲ್ಲಿರ್ತೀರ, ನೀವು ಪದೇ ಪದೇ ಮನಸ್ಸಿನ ಆಂದೋಲನದ ಸಿಕ್ಕಾಕೊಳ್ತಾ ಇರ್ತೀರ. ಈ ರೀತಿ ಇದ್ದರೆ ಭಗವತಿ ನಿಮ್ಮೊಳಗೆ ಪ್ರಕಟ ಆಗೋದೇ ಇಲ್ಲ, ಆ ಶಕ್ತಿ ನಿಮ್ಮಲ್ಲಿ ಪ್ರಕಟ ಆಗೋದೇ ಇಲ್ಲ. ನೀವು ಭಕ್ತಿನ ಏನಂತ ತಿಳ್ಕೊಂಡಿದ್ದೀರಾ?
ಅಳೋದು. ಭಕ್ತಿಯ ವಿಷಯ ಅಳೋದಲ್ಲ, ಭಕ್ತಿಯ ವಿಷಯ ಜಾಗೃತರಾಗೋದು. ನೀವು ಭಗವತಿ ದೇವಿಯ ಶಕ್ತಿಯ ಆರಾಧನೆ ಮಾಡ್ತಿದ್ದೀರಾ, ನಿಮ್ಮ ಪರಿಸ್ಥಿತಿ ಏನಿದೆ ಒಂದ್ಸಲ ನೋಡ್ಕೊಳ್ಳಿ. ಆ ಶಕ್ತಿ ನಿಮ್ಮಲ್ಲಿದೆಯಾ? ಆಂತರಿಕ ಗುಣ. ನಾವೊಂದು ಕಾಳಿ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಗುಣ ಯಾವ ರೀತಿ ಇರ್ತದಂದರೆ ಸ್ಟ್ರಾಂಗ್ ಆಗಿರ್ತದೆ. ಆ ಶಕ್ತಿ, ಕಾಳಿಯ ಶಕ್ತಿ ನಮ್ಮಲ್ಲಿ ಇರ್ತದೆ. ಅಂದರೆ ಬಾಹ್ಯ ಗುಣ ಮತ್ತು ಆಂತರಿಕ ಗುಣ ಎರಡೂ ಪ್ರೆಸೆನ್ಸಲ್ಲಿರಬೇಕು. ನಾವೊಂದು ಪೂಜೆ ಮಾಡಬೇಕಾದ್ರೆ, ವಿಶೇಷವಾದ ಪೂಜೆ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡು, ನಾಮ ಹಚ್ಕೊಂಡು, ಕುಂಕುಮ ವಿಭೂತಿ ಎಲ್ಲ ಇಟ್ಕೊಂಡು, ಆ ಥರ ಡ್ರೆಸ್ ಹಾಕ್ಕೊಂಡು ದೇವರ ಮುಂದೆ ಬಂದು ಕೂತ್ಕೊಳ್ತೀವಿ. ಧೂಪ, ದೀಪ, ಕರ್ಪೂರ, ಹೂವು ಏನೆಲ್ಲೋ ಶೃಂಗಾರ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಇದ್ರ ಹಿಂದಿನ ರಹಸ್ಯ ಏನು ಅಂದರೆ, ನಾವು ಬಟ್ಟೆ ಹಾಕೊಂಡ್ಬಿಟ್ವಿ ಅಂದರೆ ದೇವ್ರ ಪ್ರತ್ಯಕ್ಷ ಆಗ್ತಾನೆ, ಆ ರೀತಿ ಇಲ್ಲ. ಬಟ್ಟೆಯಿಂದ ದೇವರಿಗೆ ಏನೂ ಆಗಬೇಕಾಗಿಲ್ಲ. ಇಲ್ಲಿ ವಿಚಾರ ಏನು ಅಂದರೆ, ನಾವು ಯಾವ ಊರ್ಜೆನ ಕ್ಯಾರಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ, ಆ ಊರ್ಜೆಯ ಲಾಯಕ್ ಆಗಿದ್ದೀವಾ ಇಲ್ವಾ, ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಕೂತ್ಕೋಬೇಕಾಗತ್ತೆ. ಆ ರೀತಿ ಇದ್ದಾಗ ಮಾತ್ರ ಆ ದೈವಿ ಶಕ್ತಿನ ನಮ್ಮೊಳಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಕ್ಯಾರಿ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ನಾವು ಕೆಂಪು ಡ್ರೆಸ್ ಹಾಕ್ಕೊಂಡು, ನಾಮ ಗೀಮ ಮಾಲೆ, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಏನೆಲ್ಲ ಮಾಡಿಕೊಂಡು ದೇವ್ರ ಮುಂದೆ ಬರ್ತೀವಿ. ನಿಮ್ಮ ಮದುವೆ ಇದೆ, ನೀವು ಮದುವೆ ಆಗಬೇಕು ಅಂದರೆ ನೀವು ಮಾಮೂಲಿ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಹೋಗಲ್ಲ. ಅದಕ್ಕೆ ಮದುವೆಯ ಡ್ರೆಸ್ ಏನಿದೆ ಅದನ್ನೇ ಹಾಕ್ಕೊಂಡು ಹೋಗ್ತೀರಾ. ಅದೇ ರೀತಿ ಸಾಧನೆ ಮಾಡಬೇಕಂದ್ರೂ ಸಹ ನೀವು ಯಾವ ರೀತಿ ಇರ್ತೀರ ಅದು ಮಹತ್ವದ್ದಾಗಿರ್ತದೆ. ಒಂದು ಸಾಧನೆ ಮಾಡ್ಕೊಳ್ಳಿಕ್ಕೆ ಕೂತಾಗ ಒಂದೇ ಸಮಯ ಅಥವಾ ಒಂದೇ ಥರ ಬಟ್ಟೆ, ಕೆಂಪು ಬಟ್ಟೆ ಅಥವಾ ಒಂದು ಆಸನ ಅಥವಾ ಒಂದೇ ಟೈಮಿಂಗ್ ಆಗಿರ್ಬೋದು, ಇವೆಲ್ಲ ಮುಖ್ಯ ಆಗ್ತದೆ. ಆಂತರಿಕ ಶುದ್ಧಿ ಮತ್ತು ಬಾಹ್ಯ ಶುದ್ಧಿ ಇವೆರಡೂ ಶುದ್ಧಿ ಬೇಕಾಗ್ತದೆ. ಆ ರೀತಿಯ ಒಂದು ಘನತೆ ನಾವು ಇಟ್ಕೊಳ್ಬೇಕಾಗ್ತದೆ. ಭಗವಂತ ಯಾವ ರೀತಿ ಇರ್ತಾನೋ ಆ ರೀತಿ ಭಕ್ತ ಇರಬೇಕಾಗ್ತದೆ. ನಿಮಗೆ ಕೃಷ್ಣ ಬೇಕು, ಆದರೆ ನೀವು ಸುಧಾಮಂತರ ಇದ್ರಿ ಅಂದರೆ ಆಗಲ್ಲ. ಯಾವಾಗೋ ಒಂದು ಸಲ ಮಾತ್ರ ಮೀಟ್ ಆಗಬೇಕಾಗತ್ತೆ. ಕೃಷ್ಣ ಬೇಕು ಅಂದರೆ ನೀವು ಅರ್ಜುನ ಆಗಬೇಕು, ಅವನ ಜೊತೆ ಇರಬೇಕಾಗ್ತದೆ. ಗಣಪತಿ ಸಾಧನೆ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಹತ್ರ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ವಿವೇಕ ಇಲ್ಲ, ಜ್ಞಾನ ಇಲ್ಲ, ಸಿದ್ಧಿ ಬುದ್ಧಿ ಎರಡೂ ಇಲ್ಲ. ನೀವು ಗಣಪತಿ ಉಪಾಸನೆ ಮಾಡೋದ್ರಿಂದ ಏನು ಪ್ರಯೋಜನವೇ ಇಲ್ಲ. ಭಗವಂತ ಅಥವಾ ಭಗವತಿ ಇದು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಭಗವತಿ ತತ್ವದ ಅಥವಾ ಭಗವಂತನ ತತ್ವದ ಗ್ರಾವಿಟಿ ತಿಳ್ಕೊಬೇಕು. ನೀವು ವಿಷ್ಣು ಸಹಸ್ರನಾಮ ಮಾಡ್ತೀರಾ, ಲಲಿತಾ ಸಹಸ್ರನಾಮ ಮಾಡ್ತೀರಾ, ಇವೆಲ್ಲ ಏನಂದರೆ ಆ ದೇವರ ಗುಣಗಾನ. ಅವ್ರ ಹತ್ರ ಏನು ಕ್ವಾಲಿಟಿ ಇದೆಯಲ್ಲ ಅದರ ಗುಣಗಾನ. ನೀವು ಆ ತತ್ವನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಅವರು ಯಾವ ರೀತಿ ಇದ್ದಾರೋ ನಾವು ಆ ರೀತಿ ಆಗಬೇಕಾಗ್ತದೆ. ನಾವು ಚಿಂತೆಯಲ್ಲಿರೋದು, ವಿಷಾದದಲ್ಲಿರೋದು, ಮೂರ್ಖರ ಥರ ವ್ಯವಹಾರ ಮಾಡೋದು ಬಿಡಬೇಕಾಗ್ತದೆ. ನಾವು ಸಣ್ಣ ಸಣ್ಣ ವಿಷಯನ ತಲೆಯಲ್ಲಿ ತುಂಬ್ಕೊಂಡು ಕೂತ್ಕೊಳ್ಳೋದು, ಜಗಳ ಮಾಡೋದು, ಚಾಡಿ ಮಾತಾಡೋದು, ಯಾರನ್ನೋ ಬ್ಲೇಮ್ ಮಾಡ್ತಾ ಇರೋದು, ಇವೆಲ್ಲ ಬಿಡಬೇಕಾಗ್ತದೆ. ಪರಿಸ್ಥಿತಿ ಎಂಥದೇ ಬರಲಿ, ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ವಿವೇಕ ಕಳ್ಕೊಳ್ಳದೆ ಶಾಂತ ಚಿತ್ತದಿಂದ ಸರಿ ಮಾಡುವ ಆ ಒಂದು ಗಾಂಭೀರ್ಯ ನಿಮ್ಮಲ್ಲಿ ಇರಬೇಕಾಗ್ತದೆ. ಯಾರೋ ಕೋಪದಲ್ಲಿ ಕೂಗಾಡಿದ್ರು ಅಂದರೆ ನೀವು ಕೋಪದಲ್ಲಿ ರೈಸ್ ಆಗಿಬಿಟ್ರೆ, ಯಾರೋ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ತಾ ಇದ್ದಾರೆ, ನೀವು ಕ್ರಿಮಿನಲ್ ಮೈಂಡ್ ಯೂಸ್ ಮಾಡಿ. ಯಾರೋ ಕೆಟ್ಟ ವಿಚಾರ ಮಾಡ್ತಾ ಇದ್ದಾರೆ, ನಾವು ಕೆಟ್ಟ ವಿಚಾರ ಮಾಡಿದ್ರೆ, ಈ ರೀತಿ ಮೈಂಡ್ಸೆಟ್ ಇಟ್ಕೊಂಡು ನಾವು ಭಗವತಿ ತತ್ವನ ಅಥವಾ ದೈವತ್ವನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಆ ದೈವತ್ವ ನಮ್ಮೊಳಗೆ ಇಳಿಯಲ್ಲ. ನಾವು ದೈವತ್ವ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ನಾವು ಆ ರೀತಿ ತಯಾರಾಗಿರಬೇಕು. ಆ ರೀತಿಯ ಊರ್ಜೆ ನಮ್ಮಲ್ಲಿರಬೇಕು. ನನ್ನಲ್ಲಿ ಸ್ವಾರ್ಥ, ದುರಾಸೆ, ಆಸೆ ಬುರುಕತನ ಇದ್ಕೊಂಡು ನಾನು ಬುದ್ಧತ್ವದ ಪ್ರಾಪ್ತಿ ಮಾಡಲಿಕ್ಕಾಗಲ್ಲ. ಇವತ್ತೇನಾಗಿದೆ ಅಂದರೆ ಸ್ವಾಮೀಜಿಗಳ, ಗುರುಗಳ ವೇಷ ಧರಿಸ್ಕೊಂಡು ತುಂಬ ಜನ ಮಾರ್ಕೆಟಲ್ಲಿ ಓಡಾಡ್ತಾ ಇದ್ದಾರೆ, ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನೀವು ಬೇಕಾದರೆ ಅವರಿಗೆ ಸ್ವಲ್ಪ ಟ್ರಿಗರ್ ಮಾಡಿ ನೋಡಿ, ಸರಿಯಾದ ಪ್ರಶ್ನೆ ಕೇಳಿ ನೋಡಿ, ಅವರಲ್ಲಿ ದೇವರಿದಾನೋ ಅಥವಾ ರಾಕ್ಷಸ ಇದಾನೋ ಅನ್ನೋದು ಗೊತ್ತಾಗ್ತದೆ. ಭಗವತಿ ಒಳಗೆ ಎಲ್ಲ ತತ್ವ ಇದೆ. ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರ ಥರನೇ ಬಿಹೇವ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ದೇವರಾಗಲಿಕ್ಕೆ ಆಗ್ತಾ ಇಲ್ಲ, ಆ ಗುಣ ಬೆಳೆಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲರೊಳಗೂ ಬೇರೆ ಬೇರೆ ರೀತಿ ಬೀಜ ಇರ್ತದೆ. ದೈವತ್ವ ಎಲ್ಲರಲ್ಲಿದೆ. ರಾಕ್ಷಸರಲ್ಲೂ ದೈವತ್ವವಿದೆ, ದೇವತೆಗಳಲ್ಲೂ ರಾಕ್ಷಸತನ ಇದೆ. ನೆಗೆಟಿವಿಟಿ ಮತ್ತು ಪಾಸಿಟಿವಿಟಿ ಎರಡೂ ಎಲ್ಲದರಲ್ಲೂ ಇರ್ತದೆ, ಎಲ್ಲರಲ್ಲೂ ಇರ್ತದೆ. ಆದರೆ ಯಾರು ಬ್ಯಾಲೆನ್ಸಲ್ಲಿ, ನ್ಯೂಟ್ರಲಲ್ಲಿ ಇರ್ತಾರೋ ಅದೇ ಶಿವತತ್ವ, ಅದೇ ಶಕ್ತಿ ತತ್ವ. ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರಣೆ ಆಗಬೇಕು ಅಂದರೆ ಭಾವದ ಅವಶ್ಯಕತೆ ಇರ್ತದೆ. ಶಿವ ಆ ಭಾವನ ನಿಯಂತ್ರಣ ಮಾಡಿ ಆ ಭಾವನ ಟ್ರಾನ್ಸ್ಫರ್ ಮಾಡ್ತಾನೆ.